ಎಲ್ಲ ಮಂತ್ರಾಲಯಕ್ಕೆ ಹೊರಟ್ರು. ನಾನು ಚಂದು ಅವ್ರು ಮಾತ್ರ ಮನೇಲಿರೋದು. ಇವಾಗ ಇಲ್ಲೇ ಅಂಚೆಪಾಳ್ಯದಲ್ಲೇ ಇರ್ತೀವಿ ನಾವು. ಆ್ಯಂಡ್ ಸ್ವಲ್ಪ ಅಳು ಕೂಡ ಬಂತು. ಎಲ್ಲರೂ ಫ್ಯಾಮಿಲಿ ಟೈಮಲ್ಲಿ ಫ್ಯಾಮಿಲಿ ಜೊತೆಲಿ ಹೋಗ್ತಿದ್ದಾರಲ್ಲ. ಸೊ ಈಗ ಇದನ್ನು ಸಿಪ್ಪೆ ಬಿಡಿಸ್ಕೋಬೇಕು. ಈ ಥರ ಸಿಪ್ಪೆ ಬಿಡಿಸ್ಕೊಂಡ್ರೆ ಅದೇ 2 ಭಾಗ ಆಗುತ್ತೆ ನೋಡಿ. ಈ ಥರ 2 ಭಾಗ ಆಗುತ್ತೆ. ಸೊ ಸಿಪ್ಪೆ ಬಿಡಿಸ್ಕೊಂಡೋಣ. ಮೊರ ಇದ್ದಿದೆ ಚೆನ್ನಾಗಿತ್ತು. ನಾನು ಮೊರದಲ್ಲಿ ಶುಂಠಿ ಒಣಗಾಕ ಸೆಲ್ಫಿ ತಗೊಂಡ್ಬಿಟ್ರೆ ಅವ್ರು ನೋಡಿ ಎಲ್ಲ ಹೆಂಗೆ ಕಾಣಿಸ್ತಾರೆ. ನಾನು ಆಮೇಲೆ ನಾನು ಹೆಂಗೆ ಕಾಣಿಸ್ತೀನಿ ಅದಕ್ಕೆ ಎಲ್ಲ ರೆಡಿ. ಅದಕ್ಕೆ ಇಂಥ ಬಟ್ಟೆ ಹಾಕಿರೋದು ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಸೊ ಇವತ್ತು ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಅಪ್ಪ ಅಮ್ಮ ಎಲ್ಲರೂ ಬಂದಿರೋ ಕ್ಲಿಪ್ಪಿಂಗ್ಸ್ ಇದೆ. ಸೊ ಅವರೆಲ್ಲ ಹೇಳಲಿಕ್ಕೆ ಬಂದರು ಆ್ಯಂಡ್ ಎಲ್ಲಿಗೆ ಟ್ರಿಪ್ ಹೋಗಿದ್ದಾರೆ ಅಂತೆಲ್ಲ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಹಾಗೆ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ಸ್ ಕೂಡ ಇರುತ್ತೆ ಇದರಲ್ಲಿ. ಆ್ಯಂಡ್ ಬರ್ಡೇ ಆದಮೇಲೆ ಏನು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕೂಡ ಇದರಲ್ಲಿ ತೋರಿಸ್ತೀನಿ. ಆ್ಯಂಡ್ ನನ್ನನ್ನು ಯಾಕೆ ಕರ್ಕೊಂಡೋಗಿಲ್ಲ ಅಂತ ಕೂಡ ಇದರಲ್ಲಿ ರೀಸನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಸಿಕ್ತು ಬರ್ಡೇ ಎಲ್ಲ ಆದಮೇಲೆ ಮೆಹಂದಿ ಕಾರ್ಯಕ್ರಮ. ಅಂಜು ನಿನ್ ತೋರಿಸ್ತು ರಾತ್ರಿ ಹಾಕಿದೆ ಹೆಂಗಿದೆ ಅಂತ. ಸಾಕಾದಾಗ ಬಂದಿದೆ. ಇವಳು ಕಲರ್ ಚೆನ್ನಾಗಿ ಬಂದೈತೆ. ಚೆನ್ನಾಗಿದೆ ಸಿಕ್ಕದೆ ಅಲ್ಲಿ ನಿಲ್ಲಿಸ್ತೀನಿ ಅಂತ. ಅವಾಗ ಇವರೆಲ್ಲ ಸೆಲ್ಫಿ ತಗೊಂಡ್ಬಿಟ್ರೆ ಅವ್ರು ನೋಡಿ ಎಲ್ಲ ಹೆಂಗೆ ಕಾಣಿಸ್ತಾರೆ. ನಾನು ಆಮೇಲೆ ನಾನು ಹೆಂಗೆ ಕಾಣಿಸ್ತೀನಿ ಅದಕ್ಕೆ ಎಲ್ಲ ರೆಡಿ. ಅದಕ್ಕೆ ಇಂಥ ಬಟ್ಟೆ ಹಾಕಿರೋದು ಎಲ್ಲ ಮಂತ್ರಾಲಯಕ್ಕೆ ಹೊರಟ್ರು. ನಾನು ಚಂದು ಅವ್ರು ಮಾತ್ರ ಮನೇಲಿರೋದು. ಇವಾಗ ಇಲ್ಲೇ ಅಂಚೆಪಾಳ್ಯದಲ್ಲೇ ಇರ್ತೀವಿ ನಾನು ಹೋಗಂಗಿರಲಿಲ್ಲ. ಸೊ ಹಾಗಾಗಿ ಇವರೆಲ್ಲ ಹೊರಡ್ತಿದ್ದಾರೆ. ಅಪ್ಪ ಅಮ್ಮ ಎಲ್ಲ ಊರಿಂದ ಎಲ್ಲ ಬಂದರು. ಬಾಯ್. ಬಾಯ್ ರೋಹಿತಾ. ರೋಹಿತಾ ಬಾಯ್. ರೋಹಿತಾ ಬಾಯ್. ಎಲ್ಲ ಹೊರಟ್ರು. ಬಾಯ್ ಬಾಯ್. ಬಾಯ್. ಹಿಂದಗಡೆ ರೋಹಿತ್ನವ್ರ ಕೈ ಕೊಡಮ್ಮಿ. ಬಾಯ್. ಬಾಯ್ ಬಾಯ್. ಆ್ಯಂಡ್ ಅಮ್ಮ ಹಾಲು ತಂದಿದ್ರು ಊರಿಂದ. ಎಷ್ಟು ಗಟ್ಟಿಗಿದೆ ಗೊತ್ತಾ, ಸಖತ್ತಾಗಿದೆ ಹಾಲು. ತೋರಿಸ್ತೀನಿ ಇದಕ್ಕೇನೆ ಹೇಗೆ ಬಂದಿದೆ ಅಂದರೆ, ನೋಡಿ ಜಸ್ಟ್ ಒನ್ ಟೈಮ್ ಕಾಯಿಸಿರೋದು ಅಷ್ಟೇ. ಎಷ್ಟು ಕೆನೆ. ವಾವ್, ಸೊ ನೈಸ್ ಅಲ್ವಾ. ಎಷ್ಟು ಪ್ಯೂರೆಸ್ಟ್ ಹಾಲು. ಫೈನಲಿ ಎಲ್ಲ ಹೊರಟ್ರು ಮಂತ್ರಾಲಯಕ್ಕೆ. ಆ್ಯಂಡ್ ನಾನು ಚಂದು ಮಾತ್ರ ಮನೇಲಿದ್ದೀವಿ. ಆ್ಯಂಡ್ ಸ್ವಲ್ಪ ಅಳು ಕೂಡ ಬಂತು. ಎಲ್ಲರೂ ಫ್ಯಾಮಿಲಿ ಟೈಮಲ್ಲಿ ಫ್ಯಾಮಿಲಿ ಜೊತೆಲಿ ಹೋಗ್ತಿದ್ದಾರಲ್ಲ. ನಾನೇ ಫಸ್ಟ್ ಆ್ಯಕ್ಚುಲಿ ಬಟ್ಟೆ ಪ್ಯಾಕ್ ಮಾಡಿದ್ದು, ಬಟ್ ಹೋಗೋ ಆಗಿಲ್ಲ. ಇಟ್ಸ್ ಓಕೆ, ವಿಲ್ ಟ್ರೈ. ನಾವು ನೆಕ್ಸ್ಟ್ ಟೈಮ್ ಹೋಗ್ಬೋದು. ನಾನು ಇದುವರೆಗೂ ಮಂತ್ರಾಲಯ ನೋಡಿಲ್ಲ. ಎಷ್ಟು ರೀಲ್ಸ್ನ ಸೇವ್ ಮಾಡಿಟ್ಕೊಂಡಿದ್ದೆ, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಲಾಗ್ ಈ ಥರ ಎಲ್ಲ ಮಾಡಬೇಕು ಅಂತ. ಬಟ್ ಎಲ್ಲ ಫ್ಲಾಪ್ ಆಗೋಯಿತು. ಸ್ವಲ್ಪ ಅಳುನೂ ಬಂತು. ಸೊ ಯಾಕಂದರೆ ಅಪ್ಪ ಅಮ್ಮ ಆ್ಯಕ್ಚುಲಿ ಹೇಳ್ಬೇಕು, ಅವ್ರು ಜಾಸ್ತಿ ಟ್ರಿಪ್ಸ್ ಎಲ್ಲ ಹೋಗಲ್ಲ ಅಪ್ಪ ಅಮ್ಮ. ಸೊ ಅವ್ರನ್ನೆಲ್ಲ ಒಪ್ಪಿಸಿ ಸಲ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಎಲ್ಲನೂ ಇದು ಮಾಡಿದ್ವಿ. ಲಾಸ್ಟ್ಲಿ ನಾನು ಚಂದು ಹೋಗದೆ ಇರೋ ಹಾಗಾಯಿತು. ಪಾಪ ಚಂದು ಅವರು ಕೂಡ ರಜಾ ಇತ್ತು. ಮಂಡೇ ಟ್ಯೂಸ್ಡೇ
ಸ್ಯಾಟರ್ಡೇ ಆ್ಯಕ್ಚುಲಿ ಬಿಟ್ಟಿರೋದು ಅವ್ರು ಇಲ್ಲಿ. ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ ಎಲ್ಲ ರಜಾ ಆಯಿತು. ಬಟ್ ನಾನು ಒಬ್ಬಳೇ ಇರಬೇಕಾಗತ್ತೆ ಅಂತ ಹೇಳಿಬಿಟ್ಟು ಇವರು ಚಂದು ಅವ್ರನ್ನೂ ಕೂಡ ಇಲ್ಲೇ ಡ್ರಾಪ್ ಮಾಡಿ ಹೋದರು. ಅಂದರೆ ಈ ಮನೆಯಲ್ಲಿ ಕೆಳಗಡೆ ಬಾಡಿಗೆ ಮನೆಯವರು ಕೂಡ ಇಲ್ಲ, ಮೇಲೆಗಡೆಯವರು ಕೂಡ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ನಾವಿಲ್ಲೇ ಇರ್ತೀವಿ. ಚಂದು ಅವ್ರು ಇಲ್ಲೇ ಇರ್ತಾರೆ. ಸೊ ಅವ್ರು ಬಂದಮೇಲೆ ಹೊರಡೋದು. ಆ್ಯಂಡ್ ಅಪ್ಪ ಅಮ್ಮ ಹಾಗೆ ಅಲ್ಲೇ ದೇವನಹಳ್ಳಿಯಲ್ಲಿ ಇಳ್ಕೊಂಡು ಆ ಕಡೆನೇ ಹೋಗ್ಬಿಡ್ತಾರೆ ಊರಿಗೆ. ಅದೊಂದು ಫೀಲಿಂಗ್ ಇದೆ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡು ತುಂಬ ದಿವಸ ಆಗೋಗ್ಬಿಟ್ಟಿದೆ ಊರಿಗೆ ಹೋಗಿ. ಆಲ್ಮೋಸ್ಟ್ 3 months ಆಗೋಗ್ಬಿಟ್ಟಿದೆ ಅಲ್ವಾ ಚಂದು? 3 months ಆಗೋಗ್ಬಿಟ್ಟಿದೆ ಊರಿಗೆ ಹೋಗಿ. ಯಾಕೋ ಟೈಮೇ ಕೂಡು ಬರ್ತಿಲ್ಲ ಅಲ್ಲಿಗೆ ಹೋಗೋದಕ್ಕೆ. ತಿಂಗಳ ಹೋಗ್ತಾ ಇದ್ದವಳು ನಾನು. ಸೊ ಅದು ಬೇರೆ ಅಪ್ಪ ಅಮ್ಮನ ಜೊತೆ 1 hour ಅಷ್ಟೇ ಸ್ಪೆಂಡ್ ಮಾಡೋಕ್ಕಾಯಿತು. ಚಂದು ಅವ್ರಿಗೆ ನನಗೆ ಎಲ್ಲೋ ಕೆಲಸ ಇತ್ತು ಅಂತ ಹೋಗಿದ್ವಿ. ನಾವು ಬರೋಷ್ಟ್ರಿಗೆ ಆಲ್ರೆಡಿ ಬಂದುಬಿಟ್ಟಿದ್ರು. ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಎಲ್ಲ ಹೊರಟ್ಬಿಟ್ರು. ಮನೆಯೆಲ್ಲ ಖಾಲಿ ನೋಡಿ. ರೋಹಿತಾ ಎಲ್ಲರೂ ನಾವೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹಿಂದೆಗಡೆ ಸೀಟ್ಸ್ ಎಲ್ಲ ಕ್ಲೋಸ್ ಮಾಡಿ ಮಲಗ್ತಾರಲ್ಲ, ಅಲ್ಲಿ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಫ್ಲಾಪ್ ಆಗೋಯ್ತು. ಇಟ್ಸ್ ಓಕೆ, ನೋಡೋಣ ರಾಘವೇಂದ್ರ ಸ್ವಾಮಿ ಯಾವಾಗ ಕರೆಸ್ಕೊತಾರೋ ನಮಗೆ ಅದು ಗೊತ್ತಿಲ್ಲ. ಸೊ ಎಲ್ಲದಕ್ಕೂ ಒಂದು ನಿಗದಿ ಮಾಡಿರ್ತಾರೆ ದೇವರು. ಸೊ ಆ ಟೈಮಲ್ಲೇ ಹೋಗ್ಬೇಕಾಗತ್ತೆ, ಎಷ್ಟೇ ಫೋರ್ಸ್ ಮಾಡಿದ್ರು ಅಷ್ಟೇ ಅಲ್ವಾ. ಸೊ ಅಮ್ಮ ತಂದಿದ್ದ ಅಂತ ತರಕಾರಿನೆಲ್ಲ ಎತ್ತಿಟ್ಟು ಈಗ ಸ್ವಲ್ಪ ರೆಸ್ಟಿಂಗ್ ಟೈಮಲ್ಲಿ ಕೂತ್ಕೊಂಡಿದ್ದೀವಿ. ನಾನು ಚಂದು ಇಬ್ಬರೇ. ಏನು ಮಾಡೋದು, ಚಳಿ ಬೇರೆ ಹೊರಗಡೆ ಸಿಕ್ಕಾಬಡೆ ಚಳಿ ಇದೆ. ಆ್ಯಂಡ್ ಮನೆ ಫುಲ್ ಖಾಲಿ ಎಲ್ಲ ಖಾಲಿ ಹೊಡಿದ್ದಾರೆ. ಎಲ್ಲೆಂದು ಅಲ್ಲೇ ಬಿಟ್ಟು ಹೊರಟ್ಬಿಟ್ರು. ಸೊ ಈಗೆಲ್ಲ ಒಂದು ಕಡೆಯಿಂದ ಅರೇಂಜ್ ಮಾಡಿಕೊಂಡು ನೀಟಾಗಿ ಸೆಟಪ್ ಮಾಡಬೇಕು. ಆ್ಯಂಡ್ ನಾಳೆ ಎಲ್ಲ ಬಂದುಬಿಡ್ತಾರೆ. ನಾಳೆ ಸಂಜೆ ಅಷ್ಟರಲ್ಲಿ ಇಲ್ಲಿರ್ತಾರೆ. ನಾಳಿದಿಂದ ಸ್ಕೂಲ್ಸ್ ಇರುತ್ತೆ. ಸೊ ಹಾಗಾಗಿ ಬೇಗ ಬರ್ತಾರೆ. ನೋಡೋಣ ಟೈಮ್ ಹೇಗೆ ಸ್ಪೆಂಡ್ ಆಗುತ್ತೆ ಅಂತಲೇ ಗೊತ್ತೇ ಆಗ್ತಾಯಿಲ್ಲ ನನಗೆ. ಎಸ್, ಏನು ಮಾಡೋಕ್ಕಾಗಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಈವ್ನಿಂಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಈವ್ನಿಂಗ್ ಬಂದು ಇವತ್ತು 6 o'clock ಆಗೋಗಿದೆ. ಸೊ ನೋಡಿ, ನನಗೆ ಹುಷಾರಿಲ್ಲ. ಆ್ಯಕ್ಚುಲಿ ಸೈನಸ್ ಆಗೋಗ್ಬಿಟ್ಟಿದೆ, ತಲೆನೋವು, ಕೋಲ್ಡು, ಥಂಡಿಗೆ ಅನಿಸುತ್ತೆ. ಸೊ ಕೋಲ್ಡ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಅಂಜು ಅಕ್ಕವರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ದಾರಲ್ವ. ಸೊ ಅವ್ರು ಬರೋಷ್ಟರಲ್ಲಿ ನಾನಿವತ್ತು ಎಳ್ಳು ಬೆಲ್ಲ ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದನ್ನೆಲ್ಲ ಜಿಪ್ಟೋದಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಮನೆಯಲ್ಲೇ ಮಾಡೋದು ನಾವು. ಯಾವಾಗಲೂ ನೀವು ವ್ಲಾಗ್ಸ್ನ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಎಳ್ಳು ಬೆಲ್ಲನೆಲ್ಲ ಮನೆಯಲ್ಲೇ ಮಾಡೋದು. ಸೊ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಹೇಗೆ ಮಾಡ್ತೀನಿ, ಯಾವ ಥರ ಪ್ರಿಪ್ರೇಷನ್ನು. ಅವರು ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ. 100 kilometers ದೂರದಲ್ಲಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಇದೆಲ್ಲ ಪ್ರಿಪೇರ್ ಆಗುತ್ತಾ ಇಲ್ವಾ ಅಂತ ಕೂಡ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಎಲ್ಲರೂ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ಸ್ ಹೇಗಿರುತ್ತೆ, ಇದು ಮೇ ಬಿ ಸಂಕ್ರಾಂತಿ ಹಬ್ಬ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅಷ್ಟೊಂದು ವೀಡಿಯೋಸ್ ಇನ್ನೂ ಬಾಕಿ ಇದ್ದಾವೆ. ಸೊ ಅವನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಅ ವ್ಲಾಗ್. ಈಗ ಸ್ವಲ್ಪ ಚಂದು ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ ನನಗೆ. ನೋಡೋಣ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ಹೆಲ್ಪ್ ಮಾಡ್ತೀರಾ ಇಲ್ವಾ? ಹೆಲ್ಪ್ ಮಾಡಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟು ಈ ಕಾಯಿ ಎಲ್ಲ ಹೊಡ್ಕೋಬೇಕು. ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ, ಅರೆ ಲೈಕ್ ಏನೋ ಹಚ್ಚಿರೋದೆಲ್ಲ ಸಿಗುತ್ತೆ. ಬಟ್ ಅದು ನೀಟಾಗಿ ಪರ್ಫೆಕ್ಟಾಗಿರುತ್ತೋ ಇರಲ್ವೋ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಮನೆಯಲ್ಲೇ ಮಾಡೋದು ಬೆಸ್ಟು. ಸೊ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಇದನ್ನು ಫಸ್ಟ್ ಆಫ್ ಮಾಡ್ಕೊಂಡು, ಸೊ ಇದು ಚೆಂದ ಇದೆ ಅಂತ ನೋಡಿ, ಈ ಥರ ಬಂದಿದೆ. ಚೆಂದ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಇಷ್ಟು ಕಾಯಿಗಳಿದೆ. ಚೆನ್ನಾಗಿಲ್ಲ, ನಾನು ವಾಪಸ್ ಕಳಿಸ್ಬೋದು ತಾನೇ ಅವ್ರಿಗೆ? ಫೋಟೋ ಹೊಡೆದು ಹಾಕು ಇದನ್ನ. ಕೊಡಿಲ್ಲ, ಇದು ಒಂದು ಚೆನ್ನಾಗಿದೆ, ಇದು ಒಂಥರ ಆಗಿದೆ ನೋಡು. ಎಲ್ಲ ಹಾಕೋಣ ಹೋಗ್ಬಿಟ್ಟು ನೋಡ್ತೀನಿ. ಹೆಂಗೂ ಕಟ್ಟಾಗ್ತಾ ಇದೆ. ಓಹೋ
ನೋಡಿ ಎಲ್ಲ ಯೆಲ್ಲೋಯಿಶ್ ಕಲರ್ ಥರ ಆಗ್ತಾ ಇದೆ. ಲಾಸ್ಟ್ ಫೈನಲ್ದು ಜಿಪ್ಟೋದಲ್ಲಿ ತರಿಸಿರೋದು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಆರ್ಗ್ಯಾನಿಕ್ ಆಗಿರುತ್ತೆ. ಬಟ್ ಒಳಗಡೆದು ಅವರು ನೋಡಿರಲ್ಲ ಅಲ್ವಾ, ಗೊತ್ತಿರಲ್ಲ. ಹಾಗಂತ ಹೇಳ್ಬಿಟ್ಟು ಸುಮ್ಮನೆ ನೋಡೋಕ್ಕಾಗಲ್ಲ. ಇದು ಚೆಂದ ಇದೆ. ಸೊ ಇದನ್ನು ಫಸ್ಟ್ ಈಗ ಪೀಲ್ ಅಪ್ ಮಾಡ್ಕೋಬೇಕು. ಇದರಲ್ಲಿ ಆಗಲ್ಲ ಅನ್ಕೋತೀನಿ. ಹಾಂ, ಸಿಪ್ಪೆ ತೆಕ್ಕೊಬಿಡೋಣ ಇದನ್ನು ಫುಲ್ಲು. ಅಯ್ಯೋ, ನ್ಯೂಸ್ ಪೇಪರ್ ತಗೊಳ್ಳೋಣ, ನೀವು ಕೆಳಗಡೆ ಹಾಕೊಳ್ಳೋಣ ಅಂತ ಅದು ಮರ್ತೇ ಹೋದೆ. ಹಾಕು ಪಾಪು. ಸೊ ನೋಡಿ, ಈ ಥರ ಎಲ್ಲ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಹಚ್ಚಬೇಕು ಅಷ್ಟೇ. ಸ್ವಲ್ಪ ಕಷ್ಟ ಇರುತ್ತೆ. ಸ್ವಲ್ಪ ಟೈಟ್ ಇದೆ. What was the rank? My rank is 24,000. 24K all India, right? Good one only, right? ಸಣ್ಣದಾಗಿ ಈ ಥರ ಹಚ್ಕೋಬೇಕು. You can get some anesthesia in ESI, bro, in Bangalore. Yeah, you can get in ESI you will get anesthesia. So, but if you are interested in community medicine, also you will get. Right. Okay. I want only features. Okay. Did Uma called you? No, what happened? No, just asking. Did she say anything? Chennai, I think already one batch over. Second batch. So ESI Gudra one batch is over, and the second batch already grown was. ಫೈನಲಿ ಮುಗೀತು. Like around 20. The first one will be around 20 years, right? ನೀಟಾಗಿ ಮಾಡ್ಕೊಂಡಿದ್ದೀನಿ. Okay, then for doctors it is very early marriage only compared to other. ಈಗ ಬೆಲ್ಲನ ಕಟ್ ಮಾಡ್ಕೊಳ್ಳೋಣ, ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳೋಣ. We are all close now, but he'll be Tamils maximum like I'll be in like ಈ ಥರ ಸಣ್ಣ ಸಣ್ಣಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. So he'll be with the Tamils, I'll be with some seniors. There are very rare Kannadigas are there, and one of yeah. Exactly. Hey, just shut up. All students are married in my batch. Okay. And That's all okay. And all are see there are. No, not really. There are one senior is 60. Okay. Another senior in another system. One colleague here, one hundred. Uncle me, I get 20. Okay. Then another 5 years girls are like under one teacher. They are my age. No, I'm just saying. ಆ್ಯಂಡ್ ಫೈನಲಿ ಬೆಲ್ಲ ಕೂಡ ಆಗಿದೆ. ಆ್ಯಂಡ್ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸಾಕು ಅನಿಸುತ್ತೆ. ಬಟ್ ಬೇಕಾದ್ರೆ ಅವ್ರು ಬಂದು ನೋಡಿ ಹೇಳಿದ್ರೆ ನನಗೊಂದು ಅಂದಾಜು ಅಂತ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಕೊಬ್ಬರಿ. ಆ್ಯಂಡ್ ಈಗೆಲ್ಲ ಫ್ರೈ ಮಾಡ್ಕೊಳೋದಕ್ಕೆ ಇಟ್ಕೊಂಬಿಡೋಣ. ಕಾಣಿಸ್ತಾ ಇದ್ದೀನ. ಸೊ ಈಗ ಫ್ರೈ ಮಾಡ್ಕೊಳೋದಕ್ಕೆ ಇಟ್ಕೊಂಬಿಡೋಣ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಹೌ ಡರ್ಟಿ ಈಸ್ ದಿಸ್. ಈಗ ಕಡಲೆ ಬೀಜ, ಕಡಲೆಪಪ್ಪು, ಎಳ್ಳು ಎಲ್ಲ ಹುರ್ಕೋಬೇಕು. ಸೊ ಈ ಬೌಲ್ ಅಳತೆಯಲ್ಲಿ ನಾನು ತಗೊಂಡಿದ್ದೀನಿ. ಸೊ ಈ ಬೌಲ್ ಫುಲ್ ಆಗೋಷ್ಟು ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಎಳ್ಳು ಸ್ವಲ್ಪ 200 ಗ್ರಾಮ್ಸ್ ಅಷ್ಟು ಅಷ್ಟೇನೆ. ಸೊ ಇದನ್ನೆಲ್ಲ ಈ ಬೌಲ್ ಸೈಜಲ್ಲಿ ತಗೊಳ್ತಾ ಇದ್ದೀನಿ. ಸೊ ಅಳತೆ ತಗೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಲೆಟ್ ವಿ ಸ್ಟಾರ್ಟ್ ನಾವ್. ಸೊ ಸಿಪ್ಪೆ ಬೀಳೋವರೆಗೂ ಈ ಥರ ಹುರ್ಕೋಬೇಕು ಚೆನ್ನಾಗಿ. ಹುರ್ಕೊಂಡಿದ ಮೇಲೆ ಆ ಸಿಪ್ಪೆನ ಒಂದು ಸ್ವಲ್ಪ ನೋಡಿ, ಇದನ್ನು ಎರಡೆರಡು ಮಾಡ್ಕೋಬೋದು. ಒಂಚೂರು ಫ್ರೈ ಆದರೆ ಸಾಕು, ಮುಗಿಯುತ್ತೆ. ಇದು ಕಟುಮ್ ಅನ್ನುತ್ತೆ. ಸೊ ಕಡಲೆ ಪಪ್ಪನ್ನ ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಬಿಕಾಸ್ ಉರಿ ಜಾಸ್ತಿ ಇಟ್ಟರೆ ಎಲ್ಲ ಸೀದೋಗ್ಬಿಡುತ್ತೆ ಅದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮ್ಮನೆ ಬೆಚ್ಚಗೆ ಮಾಡ್ಕೊಳೋದಷ್ಟೇ. ನಿಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜಸ್ ಆಗುತ್ತೆ ನೋಡಿ. ಈ ಕಲರ್ ಬರಬೇಕು, ಬ್ರೌನ್ ಕಲರು. ಸೊ ಈಗ ಆಗಿದೆ. ಈಗ ಎಲ್ಲ ಒಂದು ಬೌಲಿಗೆ ತಗೊಂಬಿಡೋಣ. ಇದನ್ನು ಸಾಕು, ಇದಿಷ್ಟೇ.
ಇನ್ನೂ ಬಿಟ್ಟರೆ ಸ್ವಲ್ಪ ಜಾಸ್ತಿ ಸೀದು ಹೋಗ್ಬಿಡುತ್ತೆ ಆಮೇಲೆ. ಇದನ್ನಂತೂ ಈ ಥರ ಆಡಿಸ್ತಾನೇ ಇರಬೇಕು. ಸೊ ಈಗ ತೆಕ್ಕೊಂಬಿಡೋಣ ಸಾಕು. ಆ್ಯಂಡ್ ಇದು ಒಂದು ಬಿಳಿ ಎಳ್ಳು ರೋಸ್ಟೆಡ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಿಟ್ರೆ ಸಾಕು. ರೋಸ್ಟೆಡನ್ನೇ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಬೆಚ್ಚಗಿಟ್ರೆ ಸಾಕು, ಚಿಟಪಟ ಅಂದ್ಬಿಡುತ್ತೆ. ಈಗ 200 ಗ್ರಾಮ್ಸ್ ಇದೆ ಇದು. ಸೊ ನೋಡಿ ಚಿಟಪಟ ಅನ್ನುತ್ತೆ. ಫುಲ್ ರೋಸ್ಟೆಡ್ ಇದು, ಫೈನ್ಲಿ ರೋಸ್ಟೆಡ್. ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಈಗ ಇದನ್ನು ಸಿಪ್ಪೆ ಬಿಡಿಸ್ಕೋಬೇಕು. ಈ ಥರ ಸಿಪ್ಪೆ ಬಿಡಿಸ್ಕೊಂಡ್ರೆ ಅದೇ 2 ಭಾಗ ಆಗುತ್ತೆ ನೋಡಿ. ಈ ಥರ 2 ಭಾಗ ಆಗುತ್ತೆ. ಸೊ ಸಿಪ್ಪೆ ಬಿಡಿಸ್ಕೊಳ್ಳೋಣ. ಮೊರ ಇದ್ದಿದೆ ಚೆನ್ನಾಗಿತ್ತು. ನಾನು ಮೊರದಲ್ಲಿ ಶುಂಠಿ ಒಣಗಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳೋಣ ಈಗಲೇ. ಸಿಪ್ಪೆನೆಲ್ಲ ತೆಗೆದು ಅದನ್ನು ಮಿಕ್ಸ್ ಮಾಡೋದಷ್ಟೇ. ಆ್ಯಂಡ್ ಹಾಗೆ ಸ್ವಲ್ಪ ಕೊಬ್ಬರಿನೂ ಕೂಡ ಬೆಚ್ಚಗೆ ಮಾಡ್ಕೊಬೇಕು. ಯಾಕಂದರೆ ಇದನ್ನು ಸೂರ್ಯನ ಬಿಸಿಲಲ್ಲಿ ಅಂದರೆ ಬಿಸಿಲಲ್ಲಿ ಕೂಡ ಒಣಗಿಸ್ಕೊಬೇಕು. ಬಟ್ ಬಿಸಿಲಿಲ್ಲ, ಫುಲ್ ಮಂಜಿರೋ ಕಾರಣ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ತುಂಬ ದಿನ ಇರುತ್ತೆ. ಒಂದು ಅಟ್ಲೀಸ್ಟ್ ಒಂದು 1 ಮಂತ್ವರೆಗೂ ಇರುತ್ತೆ. ಇಲ್ಲಾಂದರೆ ಕಾಯಿ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಎಣ್ಣೆ ಏನು ಬೇಡ, ಅದರಲ್ಲೇ ಎಣ್ಣೆ ಇದೆ ನೋಡಿ. ಸೊ ಫ್ರೈ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳೋದಷ್ಟೇ ನೋಡಿ. ಫೈನಲಿ ಇಷ್ಟ ಆಗಿದೆ. ಆ್ಯಂಡ್ ಇನ್ನೇನಿದ್ರು ಇದು ಬರುತ್ತಲ್ಲ ಕಲರ್ದು ಜೀರಿಗೆ ಬಿಟ್ಟದು, ಅದೊಂದು ತಂದು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಇನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಎಳ್ಳು ಬೆಲ್ಲ ಹಂಚಲು ರೆಡಿ ಆಯಿತು ನೋಡಿ. ಎಲ್ಲ ಬಂದರು, ಈಗ ಬಂದವ್ರೆ. ರಾತ್ರಿ 9 ಗಂಟೆ ಎಲ್ಲ ಬಂದರು. ಹಿಂಗೆಲ್ಲಮ್ಮ. ಓಹೋ ನಾನು ಪಾಪನು ನೋಡು. ಎಲ್ಲಿ ಅಮ್ಮನವ್ರು ಕೊಟ್ಟಿಲ್ಲ. ಹೌದಾ? ಓಹೋ ಇವರಿಬ್ಬರು ನನಗೆ ಸಪ್ರೇಟಾಗಿ ಇಡಿಸಿದ್ದೀರಾ? ಇವರಿಬ್ಬರು ಏನಮ್ಮ ಸಪ್ರೇಟಾಗಿ ಇಡಿಸ್ಬಿಟ್ಟಿದ್ದೀರ? ಹಾಂ ನೋಡ್ದಾ, ನಾವಿಲ್ಲ ಅಂತ ಹೇಳ್ಬಿಟ್ಟು ನೀರು ಇರಲ್ಲ ಅಂತ ನಮ್ಗೆ ಗೊತ್ತು. ನಮ್ಮ ಅಜ್ಜಿ ರೇಷ್ಮೆ ಸೀರೆ ಇನ್ನೂ ಬಿಚ್ಚೇ ಇಲ್ಲ. ನೋಡಿದ್ರಲ್ಲ, ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ರೀಲ್ಸ್ಗೆ ಅಂತ ತೆಗೆದಿದ್ದು, ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವ್ಯೂಸ್ ಬಂದಿತ್ತು ಇದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಕೂಡ. ಹಾಗೆ ಇದಕ್ಕೂ ಕೂಡ ಪೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.